ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಹೊಸ ರೆಸಿಪಿ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಇದು ಮಾಡ್ತಾ ಇರೋದು ನಮ್ಮ ದೋಸೆ ಅಥವಾ ಇಡ್ಲಿ ಹಿಟ್ಟಿನಿಂದ. ಅಂದರೆ ನೀವು ಮನೆಯಲ್ಲಿ ದೋಸೆ ಅಥವಾ ಇಡ್ಲಿ ಮಾಡಿ ಹಿಟ್ಟು ಉಳಿದಿದ್ರೆ ಖಂಡಿತ ಇದನ್ನು ಟ್ರೈ ಮಾಡ್ಬೋದು. ತುಂಬಾ ರುಚಿಕರವಾಗಿರುತ್ತೆ, ನೋಡೋದಿಕ್ಕೂ ಚೆನ್ನಾಗಿರುತ್ತೆ, ಅದೇ ರೀತಿ ರುಚಿನೂ ಅದೇ ರೀತಿ ಸೂಪರ್ ಆಗಿರುತ್ತೆ. ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಿ, ವಿಡಿಯೋದ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗ್ಬಹುದು. ಮೊದಲು ನೋಡಿ, ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಅದಕ್ಕೆ ನಾನಿಲ್ಲಿ ದೋಸೆ ಅಥವಾ ಇಡ್ಲಿ ಹಿಟ್ಟು ಅಂದ್ರೆ ಉಳಿದಿದ್ರೆ ಅದನ್ನ ನಾನಿಲ್ಲಿ ಹಾಕ್ತಾ ಇರೋದು. 1 ಕಪ್ ದೋಸೆ ಹಿಟ್ಟು ತಗೊಂಡಿದ್ದೀನಿ ನಾನು. 1 ಕಪ್ ಹಿಟ್ಟಿಗೆ ನಾನಿಲ್ಲಿ ಅರ್ಧ ಕಪ್ ಗೋಧಿ ಹುಡಿ ಅಥವಾ ಮೈದಾ ಯಾವ್ದಾದ್ರೂ ಒಂದು ಉಪಯೋಗಿಸ್ಬೋದು. ನಾನಿಲ್ಲಿ ಮೈದಾ ಉಪಯೋಗಿಸಿರೋದು. ಆಮೇಲೆ ಇದಕ್ಕೆ 1 ಮೊಟ್ಟೆ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಮೊಟ್ಟೆ ತಿನ್ನದವರಾಗಿದ್ರೆ ಇದನ್ನ ಸ್ಕಿಪ್ ಮಾಡಬಹುದು. ಅಂದ್ರೆ ಮೊಟ್ಟೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಲ್ಲ, ಆದ್ರೆ ಮೊಟ್ಟೆ ಹಾಕಿದ್ರೆ ಚೆನ್ನಾಗಿ ರುಚಿಕರವಾಗಿರುತ್ತೆ ಈ ರೆಸಿಪಿ. ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಿ. ಆಮೇಲೆ ಇದಕ್ಕೆ ಬೇಕಾಗಿರೋದು ಬಾಳೆಹಣ್ಣು ಯಾವ ಬಾಳೆಹಣ್ಣಾದ್ರೂ ಪರವಾಗಿಲ್ಲ. ಅಂದ್ರೆ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ತಗೊಂಡಿರೋದು. ಸಣ್ಣ ಸೈಜ್ ಆದ ಕಾರಣ ಇದನ್ನ ನಾನು 2 ತಗೊಂಡಿದ್ದೀನಿ. ನೀವು ಸ್ವಲ್ಪ ದೊಡ್ಡ ಸೈಜಿನ ಬಾಳೆಹಣ್ಣಾದ್ರೆ 1 ಸಾಕು, ಜಾಸ್ತಿ ಬಾಳೆಹಣ್ಣು ಸೇರಿಸಬಾರ್ದು. ನೋಡಿ, ಇದನ್ನ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು 1/4 ಕಪ್ಪಿನಷ್ಟು ತುರಿದಿಟ್ಕೊಂಡಂತ ಬೆಲ್ಲ. ಇದು ಮೀಡಿಯಂ ಸ್ವೀಟ್ ಇರುತ್ತೆ, ಇಷ್ಟೇ ಸಾಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಹಿಟ್ಟಲ್ಲಿ ಇದೆ ಆಲ್ರೆಡಿ. ಇದನ್ನ ರುಬ್ಬಿ ತರ್ತೀನಿ. ಹಿಟ್ಟು ನೋಡಿ ಚೆನ್ನಾಗಿ ರುಬ್ಬಿ ತಂದಿದ್ದೀನಿ. ನೋಡಿ, ಈ ರೀತಿ ಇದೆ ನೋಡಿ. ಅಂದ್ರೆ ಇವಾಗ ನೋಡಿ ಹಿಟ್ಟು ನಾನು ಇದಕ್ಕೆ ಸ್ವಲ್ಪನೂ ನೀರು ಸೇರಿಸಿಲ್ಲ. ಇನ್ನು ಬೇಕಿದ್ರೆ ನೋಡ್ಕೊಂಡು ಸೇರಿಸಬಹುದು. ನೋಡಿ, ಸ್ವಲ್ಪ ದಪ್ಪನೇ ಇದೆ. ಅಂದ್ರೆ ನಾನು ಹಾಕಿರೋ ದೋಸೆ ಹಿಟ್ಟು ಸ್ವಲ್ಪ ದಪ್ಪನೇ ಇತ್ತು. ಇನ್ನು ಇದಕ್ಕೆ 1/4 ಕಪ್ಪಿನಷ್ಟು ನೀರು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಇದನ್ನ ಹಾಕ್ತೀನಿ. ಎಲ್ಲ ಸೇರಿಸ್ತಾ ಇಲ್ಲ ನೋಡಿ. 1/4 ಕಪ್ಪಲ್ಲಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಬೇಕು. ಅಂದ್ರೆ ಕರೆಕ್ಟ್ ಅಳತೆ ಹೇಳೋದಿಕ್ಕಾಗಲ್ಲ. ಅಂದ್ರೆ ನಾವು ಉಪಯೋಗಿಸುವ ದೋಸೆ ಹಿಟ್ಟಿಗೆ ಡಿಪೆಂಡ್ ಆಗಿರುತ್ತೆ ನಾವು ಹಾಕೋದು ನೀರು ಕೂಡ. ಇನ್ನು ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನಿಗಿಂತಲೂ ಕಡಿಮೆ ನಾನು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಲಿ. ನೋಡಿ, ಇವಾಗ ಮಿಕ್ಸ್ ಆಗಿದೆ. ನೋಡಿ, ನಮ್ಮ ಹಿಟ್ಟು ನೋಡಿ ಈ ರೀತಿ ಇರಬೇಕು. ಅಂದ್ರೆ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಅಂತೀವಲ್ವಾ, ನೋಡಿ ಈ ರೀತಿ ಇರಬೇಕು. ಇನ್ನು ಇದನ್ನೊಂದು 10 ನಿಮಿಷ ರೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ನೋಡಿ, ಒಂದು ಆಳ ಇರುವ ಒಂದು ಸೌಟು ಕೂಡ ಅದರಲ್ಲಿ ಬಿಸಿ ಮಾಡೋದಕ್ಕೆ ಹಾಕಿದ್ದೀನಿ. ನಾನು ಇಲ್ಲಿ ಸೌಟಲ್ಲಿ ಈ ತಿಂಡಿ ಮಾಡ್ತಾ ಇರೋದು. ನೋಡಿ, ಬಿಸಿ ಆದ ಕೂಡಲೇ ಅದರ ತೆಗ್ದ್ಬಿಟ್ಟು ಹಿಟ್ಟು ಆ ಸೌಟಿಗೆ ಹಾಕ್ಬೇಕು. ಆಮೇಲೆ ಇದನ್ನ ಎಣ್ಣೆಯಲ್ಲಿ ಇಟ್ರೆ ಆಯ್ತು. ನೋಡಿ, ಯಾಕೆ ಈ ರೀತಿ ಮಾಡ್ತೀವಿ ಅಂದ್ರೆ ಇದು ಇವಾಗ ಕರೆಕ್ಟ್ ಸೈಜ್ ಅಲ್ಲಿ ನಮಗೆ ಸಿಗುತ್ತೆ. ಅಂದ್ರೆ ರೌಂಡ್ ಶೇಪ್ ಅಲ್ಲಿ ಸಿಗುತ್ತೆ ನಮಗೆ ಈ ರೀತಿ ಮಾಡಿದ್ರೆ. ನೋಡಿ, ಮುಟ್ಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಬ್ಬಿ ಬಂದ ಮೇಲೆ ನಾವು ಅದನ್ನ ನೋಡಿ ಸ್ವಲ್ಪ ಈ ರೀತಿ ಅಲ್ಗಾಡಿಸಿದ್ರಾಯ್ತು. ಅಂದ್ರೆ ಫಸ್ಟಿಗೆ ಮಾತ್ರ ಸ್ವಲ್ಪ ಅಂದ್ರೆ ನಾವು ಸ್ಪೂನ್ ಉಪಯೋಗಿಸಿ ತೆಗಿಬೇಕಾಗುತ್ತೆ. ಆಮೇಲೆ ಅದು ಕೂಡ್ಲೆ ಅಂದ್ರೆ ಉಬ್ಬಿ ಬಂದ ಕೂಡ್ಲೆ ಅದು ಮೇಲಕ್ಕೆ ಬರುತ್ತೆ. ಇವಾಗ ನೋಡಿ, ನಾನು ಈ ಸ್ಪೂನ್ ಉಪಯೋಗಿಸಿ ನಿಧಾನಕ್ಕೆ ಇದನ್ನ ಮೆಲ್ಲ ಸಪರೇಟ್ ಮಾಡ್ತಾ ಇದ್ದೀನಿ. ನೋಡಿ, ರೆಡಿ ಆಗಿದೆ. ಇದನ್ನ ತಿರುಗಿಸಿ ಹಾಕೊಳ್ಳಿ. ನೋಡಿ, ರೌಂಡ್ ಶೇಪ್ ಅಲ್ಲಿ ಸಿಕ್ಕಿದೆ ನಮಗೆ. ಇನ್ನು 2 ಬದಿ ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ಫ್ರೈ ಮಾಡಬೇಕು. ಇಲ್ಲಾಂದ್ರೆ ಒಳಗಡೆ ಬೇಯಲ್ಲ, ಅದು ಮಾತ್ರ ನೆನಪಲ್ಲಿಟ್ಕೊಳ್ಳಿ. 2 ಬದಿ ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಫ್ರೈ ಆಗಿದೆ. 2 ಬದಿ ಕೂಡ ಕಲರ್ ಎಲ್ಲ ಚೇಂಜ್ ಆಗಿದೆ. ಇವಾಗ ಸಾಕು, ಇನ್ನು ಇದನ್ನ ತೆಗಿಬಹುದು. ನೋಡಿ, ನಮ್ಮ ದೋಸೆ ಅಥವಾ ಇಡ್ಲಿ ಹಿಟ್ಟಿನಿಂದ ಮಾಡಿರುವಂತ ಒಂದು ಸ್ಪೆಷಲ್ ಬನ್ಸ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇರುತ್ತೆ. ಇನ್ನು ಇದನ್ನೊಂದು ಟಿಶ್ಯೂ ಪೇಪರ್ ಅಲ್ಲಿ ಹಾಕೊಳ್ಳಿ, ಅವಾಗ ಎಕ್ಸ್ಟ್ರಾ ಆಯಿಲ್ ಎಣ್ಣೆ ಎಲ್ಲ ಹೋಗ್ಬಿಡುತ್ತೆ. ಇದೇ ರೀತಿ ಇನ್ನೊಂದು ಮಾಡ್ತೀನಿ. ಆಮೇಲೆ ತೆಗೆದ ಕೂಡಲೇ ಆ ಸೌಟನ್ನು ಪುನಃ ಬಿಸಿ ಎಣ್ಣೆಗೆ ಹಾಕೋಬೇಕು. ಅಂದ್ರೆ ಸೌಟು ಬಿಸಿ ಆಗಿರ್ಬೇಕು ನಾವು ಇದನ್ನು ಮಾಡುವಾಗ, ಇಲ್ಲ ಅಂದ್ರೆ ಹಿಟ್ಟು ಅದ್ರಲ್ಲೇ ಅಂಟಿ ನಿಲ್ಬಹುದು. ಅದಕ್ಕೋಸ್ಕರ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ. ಅದರಲ್ಲಿ ಸೌಟ್ ಹಾಕ್ಬಿಟ್ಟು ಬಿಸಿ ಮಾಡಿದೀನಿ. ಅದರಲ್ಲಿ ಎಣ್ಣೆ ಬೇಡ, ಹಾಗೆ ಹಿಟ್ಟು ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಆಯ್ತು. ಆಮೇಲೆ ಇದನ್ನ ಎಣ್ಣೆಯಲ್ಲಿ ನೋಡಿ ಈ ರೀತಿ ಇಟ್ರೆ ಆಯ್ತು. ಸ್ವಲ್ಪ ಈ ರೀತಿ ಅಲ್ಗಾಡಿಸಿದ್ರೆ ಆಯ್ತು. ನೋಡಿ, ಇವಾಗ ನೋಡಿ, ಸ್ಪೂನ್ ಏನು ಉಪಯೋಗಿಸಿಲ್ಲ ನಾನು, ಅದೇ ಎದ್ದು ಬಂದಿದೆ ಕರೆಕ್ಟ್ ಆಗಿ. 2 ಬದಿ ಕೂಡ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ. ಕಂದು ಬಣ್ಣ ಬರುವ ತನಕ ಮಾಡಿದ್ರೆ ಸಾಕು. ನೋಡಿ, ರೆಡಿ ಆಗಿದೆ. ಕರೆಕ್ಟ್ ರೌಂಡ್ ಶೇಪ್ ಅಲ್ಲಿ ಸಿಕ್ಕಿದೆ ನಮಗೆ. ಇದೇ ರೀತಿ ಎಲ್ಲ ಬನ್ಸು ಕೂಡ ನಾನು ಇಲ್ಲಿ ರೆಡಿ ಮಾಡಿ ತರ್ತೀನಿ. ನೋಡಿ, ಇಲ್ಲಿ ದೋಸೆ ಅಥವಾ ಇಡ್ಲಿ ಹಿಟ್ಟಿನಿಂದ ಮಾಡಿರುವಂತ ಅಂದ್ರೆ ಉಳಿದಿರುವ ಹಿಟ್ಟಿನಿಂದ ಮಾಡಿರುವಂತ ಒಂದು
ಸೂಪರ್ ಆಗಿರುವಂತ ಒಂದು ಬನ್ಸ್ ಇಲ್ಲಿ ರೆಡಿ ಆಗಿದೆ ನೋಡಿ. ಕರೆಕ್ಟ್ ಶೇಪ್ ನೋಡ್ಕೊಳ್ಳಿ ಯಾವ ರೀತಿ ಬಂದಿದೆ ಅಂತ. ಒಳ್ಳೆ ಸಾಫ್ಟ್ ಆಗಿರುತ್ತೆ. ಇದನ್ನ ನಮಗೆ ಹಾಗೆ ತಿನ್ಬೋದು, ಬಿಸಿ ಬಿಸಿಯಾಗಿ ತಿನ್ನೋದಿಕ್ಕೂ ಸೂಪರ್ ಆಗಿರುತ್ತೆ. ಅಂದ್ರೆ ಸಂಜೆ ಹೊತ್ತು ಟೀ ಜೊತೆ ಎಲ್ಲ ತಿನ್ಬೋದು. ಆದ್ರೆ ಇಲ್ಲಿ ನಾನು ಸ್ವಲ್ಪ ಇದಕ್ಕೆ ಸ್ವಲ್ಪ ಗಾರ್ನಿಶ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿ ನೋಡಿ, ಒಳಗಡೆ ನೋಡಿ ಈ ರೀತಿ ಇದೆ. ಅಂದ್ರೆ ಈ ಕಟ್ ಮಾಡಿಬಿಟ್ಟು ಇದಕ್ಕೆ ಸ್ವಲ್ಪ ಕ್ರೀಮ್ ಹಾಕ್ತೀನಿ ನಾನು. ಅಂದ್ರೆ ಬೇಕರಿಗಳಲ್ಲೆಲ್ಲ ನೀವು ನೋಡಿರ್ಬೋದು ಕ್ರೀಮ್ ಬನ್ ಅಂತ, ಆ ರೀತಿಯಲ್ಲಿ ನಾನು ಮಾಡ್ತಾ ಇರೋದು. ನಾನಿಲ್ಲಿ ವಿಪ್ಪಿಂಗ್ ಕ್ರೀಮ್ ಅಂದ್ರೆ ನಾವು ಕೇಕ್ ಮಾಡೋದಿಕ್ಕೆಲ್ಲ ಉಪಯೋಗಿಸುವ ಕ್ರೀಮ್ ಇದೆಯಲ್ಲ ಅದನ್ನ ಹಾಕ್ತೀನಿ. ಇವಾಗ ಅದೆಲ್ಲರ ಮನೇಲಿ ಇರ್ಬೇಕಂತ ಏನಿಲ್ಲ. ಹಾಗಿದ್ರೆ ನಮಗೆ ಬೆಣ್ಣೆ ಮತ್ತು ಸಕ್ಕರೆ ಹುಡಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೀಟ್ ಮಾಡಿದ್ರೆ ಇದೇ ರೀತಿ ಕ್ರೀಮ್ ಸಿಗುತ್ತೆ ನಮಗೆ. ಅದನ್ನ ಕೂಡ ಉಪಯೋಗಿಸಬಹುದು ನೋಡಿ. ತುಂಬಾ ಸುಲಭವಾಗಿ ದೋಸೆ ಹಿಟ್ಟಿಂದ ಮಾಡಿರುವಂತಹ ಕ್ರೀಮ್ ಬನ್ ಇಲ್ಲಿ ರೆಡಿ ಆಗಿದೆ. ಸೂಪರ್ ಆಗಿರುತ್ತೆ. ಖಂಡಿತ ಒಂದ್ಸಲ ಆದ್ರೂ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.